ಜೆಡಿಎಸ್ ಶಾಸಕರು ಪಾರ್ಟಿಗೆ ಸೇರ್ಪಡೆ ಬಹಿರಂಗವಾಗಿ ಆಹ್ವಾನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಕರ್ಕೊಂಡು ಬರೋ ಪ್ಲಾನ್ ಇದೆಯಾ? ಇಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಅಧ್ಯಕ್ಷರು ಹೇಳಿದ ಮೇಲೆ ಅದಕ್ಕೆ ಒಂದು ಅರ್ಥ ಇರುತ್ತೆ. ಅವರು ನಮ್ಮ ಪಕ್ಷದ ಐಡಿಯಾಲಜಿ ಬಗ್ಗೆ ಯಾರು ಒಪ್ತಾರೆ ಅವ್ರನ್ನ ಸೇರಿಸ್ಕೊಳ್ಳೋದಕ್ಕೆ ಯಾರ್ದು ಅಬ್ಜೆಕ್ಷನ್ ಇರೋದಿಲ್ಲ. ನಮ್ಮ ತತ್ವ ಸಿದ್ಧಾಂತಗಳಿಗೆ ಒಪ್ಕೋಬೇಕಷ್ಟೇ. ಅವರು ಅರವಿಂದ್ ಲಿಂಬಾವಳಿ ಅವರು ಒಂದು ಕಡೆ, ಮತ್ತೊಂದು ಕಡೆ ಡಾಕ್ಟರ್ ಸುಧಾಕರ್ ಅವರು, ಡಿ ಸುಧಾಕರ್ ಅವರು, ಆಮೇಲೆ ಈಗಾಗಲೇ ಶಿವರಾಮ್ ಹೆಬ್ಬಾರ್ ಅವರು, ಅವರೆಲ್ಲ ನಿಮ್ಮ ಜೊತೆಲೇ ಇದ್ದಾರೆ. ಎಸ್ ಟಿ ಸೋಮಶೇಖರ್ ಅವರೆಲ್ಲ ಮೊದಲು ನಿಮ್ಮ ಜೊತೆಲಿದ್ರು, ಈಗಲೂ ನಿಮ್ಮ ಜೊತೆಗಿದ್ದಾರೆ. ಈ ರೀತಿ ಬೆಳವಣಿಗೆಗಳು ಆಗ್ತಿರೋದು, ಆಮೇಲೆ BJPಯ ಅಧ್ಯಕ್ಷರ ವಿರುದ್ಧ ಪದೇ ಪದೇ ಸ್ಟೇಟ್ಮೆಂಟ್ಗಳು ಬರ್ತಿರೋದು, ಇದೊಂದು ರೀತಿ ಕಾಂಗ್ರೆಸ್ಸಿಗೆ ಬೂಸ್ಟ್ ಆಗುತ್ತಾ ಅಥವಾ ಅವರೆಲ್ಲ ಏನಾದರೂ ತಗೊಳ್ಳೋ ಪ್ಲ್ಯಾನ್ ಇದೆಯಾ ಸರ್ ಕಾಂಗ್ರೆಸ್? ಗೊತ್ತಿಲ್ಲ, ಅದೆಲ್ಲ ಅಧ್ಯಕ್ಷರು ನೋಡ್ಕೊಳ್ತಾರೆ. ನಮ್ಮ ಪಕ್ಷದ ಅಧ್ಯಕ್ಷರು ಅವ್ರಿಗೆ ಬಿಟ್ಟಿರೋ ವಿಚಾರಗಳಿವೆಲ್ಲ. ಯಾರು ಸೇರಿಸ್ಕೋಬೇಕು, ಯಾರಿಗೆ ಸೇರಿಸ್ಕೋಬಾರ್ದು, ಅದೆಲ್ಲ ಅವರು ತೀರ್ಮಾನ ಮಾಡ್ತಾರೆ. ಪಕ್ಷ ಅದಕ್ಕೆ ಪಕ್ಷದ ಅಧ್ಯಕ್ಷರನ್ನು ಮಾಡಿರೋದು. ಅಲ್ಲ, ಬಿಜೆಪಿ ಲೀಡರ್ಶಿಪ್ ಅನ್ನು ಅಟ್ಯಾಕ್ ಮಾಡ್ತಿರೋದು, ಆಮೇಲೆ ಕಾಂಗ್ರೆಸ್ ಫೇವರ್ ಆಗಿ ಬಿಜೆಪಿ ಶಾಸಕರು ಮಾತಾಡ್ತಿರೋದು, ಇದನ್ನು ನೀವು ಮಾಡ್ತಿರೋದು. ಬಿಜೆಪಿಯವರು ಅವರ ಆಂತರಿಕವಾದಂಥ ಜಗಳದ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಯಾಕೆಂದರೆ ಅದು ಅವರ ಪಕ್ಷಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಅವ್ರ ಪಕ್ಷದ ವರಿಷ್ಠರು ಅಥವಾ ಯಾರು ಮುಂಚೂಣಿಯಲ್ಲಿರ್ತಾರೆ ಅವರು ಅದನ್ನು ಗಮನಿಸ್ಕೊಂಡು ಕ್ರಮ ಮಾಡೋದು ಬಿಟ್ಟಿದ್ದು ಅವರಿಗೆ. ನಾವು ಅದರ ಬಗ್ಗೆ ಏನೇ ಹೇಳಕ್ಕೆ ಹೋಗಲ್ಲ.